ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ದೀರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಿ ಅಲ್ಲ ಅದು. ಯಾಕೆಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲವು ಸತಿ ನಮ್ಮ ಇಲಾಖೆಯಿಂದನೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಆ ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂಥೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನಂಗೆ ಬೈದರೆ ನಾಳೆ ನೀವು ಬರೆಯೋಂಗಿಲ್ಲ ಅದನ್ನು, ಯಾಕೆಂದರೆ ನಿಮ್ಮದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ. ನಾನು ಭಾಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದರೆ ಈ ವಿಧಾನಸೌಧದೊಳಗೆ ಕರೆಕ್ಟಾಗಿ ಕೂತ್ಕೋತೀನಿ ನಾನು. ಯಾಕೆಂದರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವರು ಉತ್ತರ ನಾನು ಪರವಾಗಿ ಕೊಡಲ್ಲ. ಬೈ ಚಾನ್ಸ್, ಯಾಕೆಂದರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ ಇಷ್ಟು ದಿವಸ ಕರೆಕ್ಟಾಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ. ಕೆಲವು ಸತಿ ಅದೇ ಟೈಮಲ್ಲಿ ನಮ್ಗಳಿಗೆ ಸರಿ ಇರಲ್ಲ, ನಮ್ಮ ಹಣೆ ಬರ ಸರಿ ಇರಲ್ಲ. ನೀವು ಪೆನ್ನಲ್ಲಿ ಬರೆದು ಬಿಡ್ತೀರಿ ಅದನ್ನ, ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನು ಹರಾಜು ಮಾಡಿಬಿಡ್ತಾರೆ ಕೆಲವು ಸತಿ. ನಾವು ಹರಾಜಾಗಿರೋದು ಬೇಕಾದಷ್ಟು, ನನ್ನ ಕನ್ನಡ ಭಾಷೆ, ನನ್ನ ಹೇರ್ ಸ್ಟೈಲು ಎಲ್ಲ ಮುಗಿದಾಯಿತು. ಈಗ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ನೀವು ಹೇಳಿದ್ರಿ ಯಾರು ಇವಾಗೆಲ್ಲ ಸ್ವಲ್ಪ ಭಾಳ ಏನೇನೋ ಮಾತಾಡಿದ್ರಪ್ಪ, ಅದೆಲ್ಲ ನಿಜ ಅಂದ್ಕೊಳ್ತೀನಿ. ನಿಜಾನೇ ಅದು, ನನ್ನನ್ನು ಹೊಗಳಿದ್ದು ನಾನು ಹೇಳಿದ್ದು ಚೆನ್ನಾಗೇ ಇದೆ. ಬಟ್ ಪರವಾಗಿಲ್ಲ, ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ತದೆ. ಅದನ್ನು ನಾನು ನಂಬ್ಕೊಂಡು ಬಂದಿರೋನು, ಅದಕ್ಕೆ ಜಾಸ್ತಿ. ಆದರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯೋಂಗಿಲ್ಲ ಅಂಥೇಳಿ ಆ ಕಂಡೀಷನ್ ಫಸ್ಟೇ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀವಿ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಪಾಸ್ ಆದ್ರೇ ಮಕ್ಕಳು ನಿಮಗಿಲ್ಲಿ ಚಾನ್ಸು ರೇವಾ ಅವರಿಗೆ, ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಚೆನ್ನಾಗಿ ಪಾಸಾಗಿ ಚೆನ್ನಾಗಿ ಎಜುಕೇಷನ್ ಕಳಿಸ್ಬೇಕು. ಆದರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸಾಗೋ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಬಿಡೋರು. ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ನಾವು ಕಾಪಾಡಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾರ್ಯಾರು ಇನ್ಸ್ಟಿಟ್ಯೂಷನಲ್ಲಿದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಯು ಆಲ್ ಹ್ಯಾವ್ ಕನ್ವರ್ಟೆಡ್ ಟು ದಿಸ್ ಕೈಂಡ್ ಆಫ್ ಕೋಚಿಂಗ್ ಕ್ಲಾಸಸ್ ಇರ್ಬೋದು. ಮತ್ತು ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸಿಚುವೇಶನ್ ಏನು ಬರುತ್ತೆ ಈ ಸಂದರ್ಭ, ನೀವೇನು ಒಂದು ಕಾರ್ಯಕ್ರಮವನ್ನು ಭವಿಷ್ಯದಲ್ಲಿ ಅವರು ಇಡ್ತಕ್ಕಂಥ ಹೆಜ್ಜೆ ಭಾಳ ಮುಖ್ಯ ಇದು. ಯಾಕೆಂದರೆ ಇದು ಒಂದು ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರಬೇಕಂದ್ರೆ ಮತ್ತೆ 2 ವರ್ಷ ಆರ್ಥಿಕವಾಗಿ ಹೊಡೆತ, ತಂದೆ ತಾಯಿಯವರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗಿರೋದಿಲ್ಲ. ಇವತ್ತು ಹೆಂಗೆ ಅಂದರೆ ಭಾಳ ಫಾಸ್ಟು. ನೀವು ನಮ್ಮ ರವೀಂದ್ರ ಭಟ್ರು ಹೇಳಬೇಕಾದ್ರೆ ಹೇಳ್ತಾ ಇದ್ದೀರಿ, ನೀವು ಬರೀ ಒಬ್ಬರೋ ಇಬ್ಬರು ಇಡೀ ರಾಜ್ಯದಲ್ಲಿ ತೊಗೊಳ್ತಾರೆ 625ಗೆ. ಈಗ ಒಂದು 400-500 ಜನರೆಲ್ಲ ತಗೋತಾರೆ ಅಂದರೆ ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಬಟ್ ಕ್ಯಾಲ್ಕುಲೇಷನ್ ನನಗೆ ತಪ್ಪು ನನಗೆ ಅನಿಸ್ಲಿಲ್ಲ. ಏನು 4 ಕಾಲು ಅದಕ್ಕೆ 3 ಕಾಲಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಏನಿಲ್ಲ, ನಮ್ಮದ್ರಲ್ಲಿ ಅದೇ ಸಿಸ್ಟಮ್ ಇದೆ. ಮೋಸ್ಟ್ಲಿ ಇಲ್ಲಿ ಏನಾರು ಇದೆಯನ್ನೋ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ. ಈ ಥರ ಕೋಚಿಂಗ್ ಎಲ್ಲ ನಮಗಿರಲಿಲ್ಲ. ನಾವು ಈ ಥರ ಕೋಚಿಂಗ್ ಇದ್ದಿದ್ರೆ ನಾವು ಎಷ್ಟೆಷ್ಟು ವರ್ಷ ಕೋಚಿಂಗ್ ತಗೋಬೇಕಾಗಿತ್ತು ನೆಕ್ಸ್ಟ್ ಡಿಸೈಡ್ ಮಾಡೋಕ್ಕೆ ಅದನ್ನು ಗೊತ್ತಿಲ್ಲ. ಆದರೆ ಒಂದು ನನ್ನ ಇಲಾಖೆಯಲ್ಲಿ ಏನಾಗ್ತದೆ, ಇಲ್ಲಿ 3 ಭಾಗ ಬರ್ತದೆ. ಒಂದು ಸರ್ಕಾರಿ ಶಾಲೆ, ಒಂದು ಅನುದಾನಿತ ಶಾಲೆ, ಮತ್ತು ಕೆಲವರು ತಾವೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅಂಥೇಳಿ ಬರ್ತದೆ. ಆರ್ಥಿಕವಾಗಿ ಹೊರೆ ಬೀಳುತ್ತೆ. ಬಟ್ ನೀವೆಲ್ಲ ಪಾರ್ಟ್ ಆಫ್ ಎಜುಕೇಷನಲ್ ಸಿಸ್ಟಮ್, ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಹಾಕ್ಕೋತೀರ, 80%, 90% ಅಡ್ಮಿಷನ್ ಕ್ಲೋಸಸ್ ಬಿಫೋರ್ ದಟ್ ಅಂತ. ಅದು ಅನುದಾನಿತ ಶಾಲೆಯಲ್ಲೂ ಕೆಲವು ಸತಿ ಅಷ್ಟೊಂದಿಲ್ಲ, ಕೆಲವು ಸತಿಗೆ ಕೆಲವು ಕಡೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಹಾಗಲ್ಲ. ನಾವೆಲ್ಲ ಮಕ್ಕಳನ್ನು ಒಂದೇ ಥರ ನೋಡಬೇಕಾಗ್ತದೆ.
ಅಲ್ಲಿ ಪಾಸ್ ಆಗಿರೋರು, ಫೇಲ್ ಆಗಿರೋರು, ಬಡವ್ರ ಮಕ್ಕಳು, ಅವರು ಇವರು ಆರ್ಥಿಕವಾಗಿ ಕೆಲವು ಸತಿ ನನ್ನ ಇಲಾಖೆಯಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಇದನ್ನು ಮಾತಾಡಬೇಕು ಅನಿಸಿದರೆ ನಿಮ್ಮ ಟೈಮಲ್ಲಿ ಯಾವಾಗಾದರೂ ನಿಮಗೆಲ್ಲ ದೇವ್ರ ಶಕ್ತಿ ಕೊಟ್ಟಾಗ ಎಲ್ಲ ಆರ್ಥಿಕವಾಗಿಯೇ ತಗೊಳ್ಳೋದು ಬೇಡ. ಈಗ ಡೆಕ್ಕನ್ ಹೆರಾಲ್ಡ್ ಅವ್ರು ಮಾಡ್ತಾ ಇರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಐ ಥಿಂಕ್ ಈವನ್ ಯು ಆಲ್ ಶುಡ್ ಡೂ ಇಟ್. ಬಿಕಾಸ್ ಎಷ್ಟು ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಗಿದೆ ಅಂತ ಹೇಳಿದರೆ, ನೀವು ಮಾಡಬಾರ್ದು ಅದನ್ನ ನಾನು ಚರ್ಚೆ ಮಾಡಲ್ಲ. ನಿಮ್ಮ ಈ ಸಹಕಾರಕ್ಕೆ ಭವಿಷ್ಯ ರೂಪಿಸ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಬಹಳ ಮುಖ್ಯ. ಬಟ್ ಕೆಲವ್ರಿಗೂ ಕೂಡ ಅವಕಾಶಗಳನ್ನು ಕೊಡಿ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೂಡ ಒಂದು 20% ನಿಮಗೆ ಟಾಪರ್ಸಿಗೆ ನಾವು ಸಹಕಾರ ಮಾಡ್ತೀವಿ ಅಂದರೆ ನನ್ನ ಇಲಾಖೆಗೂ ಸ್ವಲ್ಪ ಗೌರವ ಬರುತ್ತೆ. ಐ ಹ್ಯಾವ್ ಟು ಪ್ರಮೋಟ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಈಗ ನಾನು ಬಂದಿರೋದು ನೀವೆಲ್ಲರೂ ಕೂಡ ಮಾತಾಡಿದರೆ ಎಲ್ಲೋ ಆಯ್ತಪ್ಪ ಪರವಾಗಿಲ್ಲ ಅಂಥೇಳಿ. ಯಾಕೆಂದರೆ ನಾವು ಫೇಲ್ ಆಗೋದು ಮಕ್ಕಳನ್ನ ಹಳ್ಳಿ ಕಡೆಗೆ ಏನಾಗ್ತದೆ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೊಳ್ಬೇಕು. ಐ ಆಮ್ ಯೂಸಿಂಗ್ ದಿಸ್ ಸಿಚುವೇಶನ್, ಬಟ್ ಇಲ್ಲಿಂದನೇ ಬರೋದು. ಈಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದೇ ಚೀಫ್ ಮಿನಿಸ್ಟರ್ ಆಗಿದ್ದು, ಅವರು ಪ್ರೈವೇಟ್ ಶಾಲೆಯಲ್ಲ. ನಮ್ಮ ತಂದೆ ಬಂಗಾರಪ್ಪ ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಚೀಫ್ ಮಿನಿಸ್ಟರ್ ಆದವರು. ಅದಕ್ಕೆ ನಾನು ಈ ವಿಚಾರಗಳನ್ನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಹೇಳಬೇಕಾಗತ್ತೆ. ಸೊ ನಾವು ಮಕ್ಕಳನ್ನು ನೋಡಿದ್ದೀವಿ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು, 3 ದಿವಸ ಶಾಲೆಗೆ ಹೋಗ್ಬೇಕು, 3 ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು, 3 ದಿವಸ ಇಲ್ಲಿ ಓದಬೇಕು. ಅದಕ್ಕೆ ನಮ್ಮ ತಂದೆಯವ್ರು ನೆನಪಿದೆ ನನಗೆ. ಮೋಸ್ಟ್ಲಿ ರವೀಂದ್ರ ಭಟ್ರೆಲ್ಲ ಬರೆದಿರ್ತೀರಿ ನೀವು ಆ ಸಂದರ್ಭದಲ್ಲಿ. ಏನಂತ ಹೇಳಿದರೆ, ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲ ₹1 ಸ್ಟೈಫಂಡ್ ಕೊಡೋರು. 90, 91, 92ರಲ್ಲಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ. ಆದರೆ ಇವತ್ತು ಆರ್ಥಿಕವಾಗಿ ಜನರಿಗೂ ಕೂಡ ಶಕ್ತಿ ಬಂದಿದೆ. ಮಕ್ಕಳ ಭವಿಷ್ಯಕ್ಕೆ ಸಾಲ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೆಂಗಾರು ಮಾಡಿ. ಮಕ್ಕಳು ಹುಟ್ಟೋ ಟೈಮಲ್ಲಿ ಹೇಳಿರ್ತಾರೆ, ಇಲ್ಲ ನನ್ನ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಹುಟ್ಟಿದ ತಕ್ಷಣ, ಇಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ಗಂಡ ಹೆಂಡತಿ ಆ ವಿಚಾರಗಳನ್ನು ಮಾಡಿರ್ತಾರೆ. ಇಲ್ಲ ನನ್ನ ಮಗನ ಎಜುಕೇಷನ್. ತಂದೆ ತಾಯಿಯವರು ಆದ ತಕ್ಷಣ ಅವರ ಜವಾಬ್ದಾರಿ ಏನಂದರೆ, ಮಕ್ಕಳು ಅವ್ರಿಗೆ ಹುಟ್ಟಿದ ತಕ್ಷಣ ಅವ್ರ ಪ್ಲ್ಯಾನೇ ಚೇಂಜ್ ಆಗಿಬಿಡುತ್ತೆ. ತಮ್ಮ ಭವಿಷ್ಯನ ಬಿಟ್ಟು ಮಕ್ಕಳ ಭವಿಷ್ಯಕ್ಕೆ ಅವ್ರು ದುಡಿಬೇಕಾಗತ್ತೆ. ಮೋಸ್ಟ್ ಆಫ್ ದುಡ್ಡಿರೋರು ಕೂಡ ಅವ್ರು ಮತ್ತೆ ದುಡ್ಡು ಎಷ್ಟು ಮಾಡಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಅಂತಲೇ ಬರ್ತದೆ ಹೊರತು ಅವ್ರ ಸ್ವಂತಕ್ಕಾಗೋದಿಲ್ಲ ಮೋಸ್ಟ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಅಂಥ ಒಂದು ಸಂದರ್ಭದಲ್ಲಿ ಇರೋದ್ರಿಂದ ನಾವು ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ವಿ. ನಾವು ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಒಂದು ಇವತ್ತಿಗೆ 12th ಸ್ಟ್ಯಾಂಡರ್ಡ್ ಅಂದರೆ PUC ಎಕ್ಸಾಮ್ ಮುಗೀತು ಇವತ್ತು, 28ರಿಂದ ಫೆಬ್ರವರಿಯಿಂದ ಇವತ್ತು. ಸೊ ಇವಾಗ ನಿಮಗೆ ಬರ್ತಾರೆ ಇವರೆಲ್ಲರೂ ಪಾಸಾಗಿ, ಫಸ್ಟ್ ಎಕ್ಸಾಮಲ್ಲೋ ಸೆಕೆಂಡ್ ಎಕ್ಸಾಮಲ್ಲೋ ಇಂಪ್ರೂವ್ ಮಾಡಿಕೊಂಡು ಬರ್ತಾರೆ. ಈಗ ಈ ಅವಕಾಶ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾ ಇದೆ ಈಗ. ಯಾಕೆಂದರೆ ಪಾಸಿಂಗು ಅಷ್ಟೇ ಸ್ವಂತ ಶಕ್ತಿ ಮೇಲೆ ಕಾಪಿ ಹೊಡಿದೇ ಬರ್ತಾ ಇದ್ದಾರೆ ರವೀಂದ್ರ ಭಟ್ರೆ. ಸೆಕೆಂಡ್ ಎಕ್ಸಾಮ್, ಥರ್ಡ್ ಎಕ್ಸಾಮ್ ಎಲ್ಲ ಇದೆ. ನಿಮ್ಮ ಎಡು ಟೀಮ್ ಇದ್ದರೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರ್ತದೆ. ಅಫ್ಕೋರ್ಸ್ SSLC ಅವರು ಮತ್ತು PUCಗೆ ಬರ್ತಾರೆ. ಇದೆಲ್ಲದೂ ಕೂಡ ನೀವು ಹೆಂಗೆ ಇದೆಲ್ಲದೂ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿದಿರಿ. ನಾವು ಕೂಡ CET ನೀಟ್ ಎಕ್ಸಾಮ್ಸ್ನ ನಾವು ಕೋಚಿಂಗ್ ಕೊಡ್ತಾಯಿದ್ದೀವಿ ಮಕ್ಕಳಿಗೆ. ವಾರದಲ್ಲಿ ಬೆಳಗ್ಗೆ 9 to 10, 3 to 4 ಫ್ರೀ ಎಜುಕೇಷನ್ ಫಾರ್ 25,000 ಚಿಲ್ಡ್ರನ್ಸ್. ಯಾಕೆಂದರೆ ಎಲ್ಲರಿಗೂ ದುಡ್ಡು ಕೊಟ್ಟಾಗಲ್ಲ. ಯಾಕೆಂದರೆ ನಿಮ್ಮ ಹತ್ರ ಯಾರೋ ಆರ್ಥಿಕವಾಗಿರುತ್ತೆ, ಬರ್ತಾರೆ, ಸೇರ್ತಾರೆ, ನೀವು ಕೋಚಿಂಗ್ ಕೊಡ್ತೀರಿ, ಪ್ರೊಫೆಷ್ನಲ್ ಟ್ರೈನಿಂಗ್ ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಸತಿ. ಅದಕ್ಕೆ 25,000 ಮಕ್ಕಳಿಗೆ ನಾವು ಆ್ಯಸ್ ಇಟ್ ಈಸ್ ಆ ಕಾರ್ಯಕ್ರಮನೂ ಕೂಡ ಫಸ್ಟ್ ಟೈಮ್ ನಾನು ಬಂದ ಮೇಲೆ ಇದನ್ನು ಶುರು ಮಾಡಿದ್ವಿ. ಆ ಕಾರ್ಯಕ್ರಮ ಆನ್ಗೋಯಿಂಗ್ ಆಗಿ ಚೆನ್ನಾಗಿ ನಡೀತಾ ಇದೆ. ಅದು ಒಂದು ಸರ್ಕಾರದ ಹಣದಿಂದ ನಾವು ಮಾಡ್ತಾ ಇರೋದು. ಅದಕ್ಕೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂಚೆ ಎಲ್ಲ PCMB ಇಲ್ಲಾಂದರೆ ಡಾಕ್ಟ್ರು, ಇಂಜಿನಿಯರು ಅಂಥೇಳಿ ಸಿಂಪಲ್ಲಾಗಿ. ಈಗ ಮೋಸ್ಟ್ಲಿ ಎಷ್ಟು ಇದ್ದಾವೆ ಅಂದರೆ ಅದನ್ನು ಚೂಸ್ ಮಾಡೋದಕ್ಕೇ ಇಂಥ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರೋದು. ಯಾಕೆಂದರೆ ಗೊಂದಲದಲ್ಲಿ ಇದ್ದು ಬಿಡ್ತಾರೆ, ನಾನು ಇದು ತೊಗೋಬೇಕಾಗಿತ್ತ, ಅದು ತೊಗೋಬೇಕಾಗಿತ್ತ ಅಂತ. ಇನ್ಕ್ಲೂಡಿಂಗ್ ನನ್ನ ಮಗನೂ ಕೂಡ, ಅವನಿಗೆ NUS ಅಲ್ಲಿ ಲಕ್ಷ್ಮಿಗೆ ಗೊತ್ತು, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಅಲ್ಲಿ ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಅವನಿಗೆ ಸೀಟ್ ಸಿಕ್ತು, ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಬಟ್ ಈ ಸೈಡ್ ನೋ, ಐ ವಾಂಟ್ ಟು ಸ್ಟಡಿ ಓನ್ಲಿ ದಿಸ್. ವಾಪಸ್ ಬಂದು ಅವನು RV ಕಾಲೇಜಿಗೆ ಅವನಿಗೆ ಬೇಕಾಗಿರೋದೇ ತೊಗೊಂಡ, ಅದನ್ನು ಓದ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾದರೂ ಅವನಿಗೆ ಅವಕಾಶ ಸಿಕ್ಕರೆ ಆ ಥರ ಆಗ್ಬೋದು. ಅಂದರೆ ಐ ನೋ ವೆರಿ ವೆಲ್ ವಾಟ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟ್ ಈವನ್ ಇನ್ ಚೂಸಿಂಗ್ ಫ್ಯೂಚರ್. ವೆರಿ ಡಿಫಿಕಲ್ಟ್, ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ಭಾಳ
ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸು ರಾಜ್ಯಾದ್ಯಂತ ಎಲ್ಲ ಇದ್ದೀರಾ, ನೀವೆಲ್ಲರೂ ಕೂಡ ಎಲ್ಲ ಕಡೆನೂ ಇದ್ದೀರಾ, ಅದನ್ನು ಮಾಡ್ತಾ ಇದ್ದೀರಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.